ಸ್ನೇಹಿತರೆ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ವಿಡಿಯೋದಲ್ಲಿ ಫೆಬ್ರವರಿ 2024ರಲ್ಲಿ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ವರ್ಷದಲ್ಲಿ ಹಲವಾರು ನೋಟಿಫಿಕೇಷನ್ಗಳಾಗಿದ್ದಾವೆ. ಒಂದು ರೀತಿ ಹಬ್ಬನೇ ಅಂತಲೇ ಹೇಳ್ಬೋದು ಆಸ್ಪಿರೆಂಟ್ಸ್ಗೆ. ಸೊ ಪ್ರಿಪೇರ್ ವೆಲ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಅವರ್ ವಿಡಿಯೋ. ಮೊದಲೇ ಪಾಯಿಂಟ್, ಭಾರತದ ಲಾಂಗೆಸ್ಟ್ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಯಾವುದಾಗಿರ್ತದೆ? ಸೊ ರೀಸೆಂಟಾಗಿ ಇನಾಗ್ರೇಟ್ ಆಗ್ಯದ. ಸೊ ಮಾಡಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರು. ಆ ಒಂದು ಬ್ರಿಡ್ಜ್ನ ಹೆಸರು ಸುದರ್ಶನ್ ಸೇತು ಅಂತ ಹೇಳಿ. ಎಲ್ಲಿ ಮಾಡಿದ್ರಪ್ಪ ಈ ಉದ್ಘಾಟನೆಯನ್ನು ಅಂತಂದು ನೋಡ್ತಾ ಹೋದರೆ ಗುಜರಾತ್ ರಾಜ್ಯದ ದ್ವಾರಕಾ ಎಂಬಲ್ಲಿ. ಒಟ್ಟಾರೆ ಆಗಿರ್ತಕ್ಕಂಥ ಉದ್ದ, ಟೋಟಲ್ ಲೆಂತ್ ಎಷ್ಟದ ಈ ಬ್ರಿಡ್ಜ್ ಅಂದರೆ 2.32 ಕಿಲೋಮೀಟರ್ಸ್. ಓಕೆ, ಟೋಟಲ್ ಲೆಂತ್ 2.32 ಕಿಲೋಮೀಟರ್ ಉದ್ದ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, ಸೊ ಈ ವರ್ಷದಲ್ಲಿ ಭಾರತ ರತ್ನವನ್ನು ಟೋಟಲಾಗಿ 5 ಜನರಿಗೆ ನೀಡಿರ್ತಕ್ಕಂಥದ್ದು. ಓಕೆ, ಟೋಟಲಿ 5 ಮೆಂಬರ್ಸ್ ಆನರ್ಡ್. ಸೊ ಯಾರ್ಯಾರಂತ ನೋಡಿದ್ರೆ ಕರ್ಪೂರಿ ಠಾಕೂರ್, LK ಅಡ್ವಾನಿ, MS ಸ್ವಾಮಿನಾಥನ್, PV ನರಸಿಂಹರಾವ್ ಹಾಗೆ ಚೌಧರಿ ಚರಣ್ ಸಿಂಗ್. ಸೊ ಟೋಟಲಾಗಿ 5 ಜನ ಇಂಪಾರ್ಟೆಂಟ್ ಲೀಡರ್ಸ್ಗಳಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು. ಭಾರತ ರತ್ನ ಅನ್ನೋ ಪ್ರಶಸ್ತಿ ಏನದಲ್ಲ, ಇಟ್ ಈಸ್ ಎನ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ನಮ್ಮ ಭಾರತದಲ್ಲಿ ಕೊಡಮಾಡ್ತಕ್ಕಂಥ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದಾದ್ರೂ ಇದ್ದರೆ ಅದು ಭಾರತ ರತ್ನ. ಯಾವಾಗ ಆರಂಭ ಆಯಿತು ಈ ಭಾರತ ರತ್ನ ಪ್ರಶಸ್ತಿ ಕೊಡೋದು ಅಂದರೆ 1954ರಲ್ಲಿ. ಓಕೆ, ಕರ್ಪೂರಿ ಠಾಕೂರ್ ಇವರು ಬಿಹಾರದ ಮಾಜಿ CM ಆಗಿರ್ತಕ್ಕಂಥವ್ರು, ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. MS ಸ್ವಾಮಿನಾಥನ್ ಇವರು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಪ್ರಮುಖವಾಗಿ ಇವ್ರಿಗೆ ಏನಂತೇಳಿ ಕರೀತಾರೆ ಅಂದರೆ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೀತಾರೆ. ಹಸಿರು ಕ್ರಾಂತಿಯ ಪಿತಾಮಹ. ಓಕೆ, ರೀಸೆಂಟಾಗಿ ಇವರು ಕೂಡ ತೀರಿಕೊಂಡ್ರು, ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, 58ನೆಯ ಜ್ಞಾನಪೀಠ ಪ್ರಶಸ್ತಿ. ಓಕೆ, 58th ಜ್ಞಾನಪೀಠ ಅವಾರ್ಡ್ ಎಷ್ಟು ಜನರಿಗೆ ನೀಡಿದ್ದಾರೆ? ಇಬ್ಬರಿಗೆ. ಸೊ 2 ಜನರಿಗೆ ನೀಡಿರ್ತಕ್ಕಂಥದ್ದು. ಯಾರ್ಯಾರವರು? ಮೊದಲೇದಾಗಿ ಜಗದ್ಗುರು ರಾಮಭದ್ರಾಚಾರ್ಯ, 1ನೇಯವರು. 2ನೇಯವರು ಗುಲ್ಜರ್. ಓಕೆ, ಗುಲ್ಜರ್ ಯಾರಪ್ಪ ಅಂದರೆ ಇವರೊಬ್ಬರು ಉರ್ದು ಪೋಯೆಟ್ ಆಗಿರ್ತಕ್ಕಂಥವ್ರು. ಓಕೆ, ಅದೇ ರೀತಿಯಾಗಿ ಈ ಜ್ಞಾನಪೀಠ ಪ್ರಶಸ್ತಿ ಅನ್ನೋದೇನದಲ್ಲ, ಇಟ್ ಈಸ್ ಅನ್ ಇಂಡಿಯನ್ ಹೈಯೆಸ್ಟ್ ಲಿಟ್ರರಿ ಅವಾರ್ಡ್. ನಮ್ಮ ಭಾರತದ ಹೈಯೆಸ್ಟ್ ಲಿಟ್ರರಿ ಅವಾರ್ಡ್ ಯಾವುದು ಅಂತ ಕೇಳಿದರೆ ಅದು ಜ್ಞಾನಪೀಠ. ಸೊ ಈ ಸಾರ್ತಿ ಎಷ್ಟು ಜನರಿಗೆ ನೀಡಿದ್ದಾರೆ? ಟೋಟಲಾಗಿ 2 ಜನರಿಗೆ ನೀಡಿರ್ತಕ್ಕಂಥದ್ದು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ವ್ಯಕ್ತಿ ಯಾರಂತ ನೋಡಿದ್ರೆ ಫಸ್ಟ್ ಪರ್ಸನ್ ಯಾರಂದರೆ ಶಂಕರ್ ಕುರುಪ್. ಓಕೆ, ಯಾವ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇವರು ಅಂದರೆ ಮಲಯಾಳಂ. ಓಕೆ, ಮಲಯಾಳಂ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಂಕರ್ ಕುರುಪ್ ಅವರಿಗೆ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು. ಈ ಸಾರ್ತಿ ದೊರೆತಿರೋದು ಇಬ್ಬರಿಗೆ. ಯಾರಂತ ಗೊತ್ತಾಯ್ತಲ್ಲ, ಜಗದ್ಗುರು ರಾಮಭದ್ರಾಚಾರ್ಯ ಮತ್ತು ಗುಲ್ಜರ್. ಈ ಪ್ರಶಸ್ತಿಯ ಒಟ್ಟು ಮೊತ್ತ ಎಷ್ಟಿರ್ತದೆ? 11 lakh rupees. 11 ಲಕ್ಷ ರೂಪಾಯಿಗಳನ್ನು ಈ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳೋರು ಪಡೆದುಕೊಳ್ತಕ್ಕಂಥ ಅಮೌಂಟ್ 11 lakh rupees. ನೆಕ್ಸ್ಟ್ ಒನ್, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಸೊ ಯಾರು ಅಪಾಯಿಂಟ್ ಆಗಿದ್ದಾರೆ, ನೇಮಕಗೊಂಡಿದ್ದಾರೆ ಅಂದರೆ ಪ್ರವೀಣ್ ಕುಮಾರ್ ಶ್ರೀವಾತ್ಸವ್, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್. ಸೊ ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿರ್ತದೆ. ಸೊ ಇದು ನೇಮಕಗೊಂಡಿರ್ತಕ್ಕಂಥದ್ದು 1964ರಲ್ಲಿ. ಯಾರ ಒಂದು ವರದಿಯ ಆಧಾರದ ಮೇಲೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ನೇಮಕ ಆಯ್ತಪ್ಪ ಅಂದರೆ ಕೆ ಸಂತಾನಂ ವರದಿಯ ಆಧಾರದ ಮೇಲೆ ಇವರು ಯಾರಿಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಅವರಿಗೆ ತಮ್ಮ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ, ರಾಷ್ಟ್ರಪತಿಗಳಿಗೆ. ಓಕೆ, ರಾಷ್ಟ್ರಪತಿಗಳ ಬಗ್ಗೆ ಸಂವಿಧಾನದ ಯಾವ ವಿಧಿಯಲ್ಲಿ ಮಾತನಾಡ್ತಾರೆ ಅಂದರೆ ಯಾವ ವಿಧಿಯ ಮುಖಾಂತರವಾಗಿ ನಾವು ರಾಷ್ಟ್ರಪತಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ. ಓಕೆ, ರಾಷ್ಟ್ರಪತಿಯ ಆರ್ಟಿಕಲ್ ಯಾವುದು? ಅದೇ ರೀತಿಯಾಗಿ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅವರ ಅಧಿಕಾರದ ಅವಧಿ ಎಷ್ಟಪ್ಪ ಅಂದರೆ 4 years. ನೆಕ್ಸ್ಟ್ ಪಾಯಿಂಟ್, ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಸೊ ಈ ವರ್ಷದ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಬೆಸ್ಟ್ ಆ್ಯಕ್ಟರ್ ಶಾರುಖ್ ಖಾನ್ ಆಗಿದ್ದಾರೆ. ಓಕೆ, ಬೆಸ್ಟ್ ಆ್ಯಕ್ಟ್ರೆಸ್ ರಾಣಿ ಮುಖರ್ಜಿ ಅವರು. ಓಕೆ, ಹೀರೋ ಬಂದುಬಿಟ್ಟು ಶಾರುಖ್ ಖಾನ್, ಹೀರೋಯಿನ್ ಬಂದುಬಿಟ್ಟು ರಾಣಿ ಮುಖರ್ಜಿ. ಬೆಸ್ಟ್ ಫಿಲ್ಮ್ ಯಾವುದಂದರೆ ಜವಾನ್. ಅಗೇನ್ ಶಾರುಖ್ ಖಾನ್ ಅಭಿನಯದ ಜವಾನ್ ಫಿಲ್ಮ್ ಏನಾಗಿದೆಯಲ್ಲ ಬೆಸ್ಟ್ ಫಿಲ್ಮ್ ಆಗಿದೆ. ಅದೇ ರೀತಿಯಾಗಿ ಕೊನೆಯದಾಗಿ ಸಂದೀಪ್ ರೆಡ್ಡಿ ವಂಗಾ. ಸೊ ಇವರಿಗೆ ಕೂಡ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ದೊರೆತಿದೆ. ಯಾವ ಕ್ಷೇತ್ರದಲ್ಲಿ ಅಂದರೆ ಬೆಸ್ಟ್ ಡೈರೆಕ್ಟರ್. ಓಕೆ,
ಬೆಸ್ಟ್ ಡೈರೆಕ್ಟರ್ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ ವಂಗ ಅವರಿಗೆ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2024. ಈ ವರ್ಷದ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ ಟಾಪ್ ಮೋಸ್ಟ್ ಪೊಸಿಷನ್ ಇರತಕ್ಕಂಥದ್ದು ಚಂಡೀಗಢ ಯೂನಿವರ್ಸಿಟಿ. ಯಾವ್ಯಾವ ಪದಕಗಳನ್ನು ಪಡೆದುಕೊಂಡಿದ್ದಾರೆ ಅವರು? 32 ಗೋಲ್ಡ್, 28 ಸಿಲ್ವರ್, 21 ಬ್ರಾಂಜ್. ಸೊ ಈ ರೀತಿಯಾಗಿ ಚಂಡೀಗಢ ವಿಶ್ವವಿದ್ಯಾಲಯದವರು ಪದಕಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸೊ ದೇ ಆರ್ ಇನ್ ದ ಟಾಪ್ ಮೋಸ್ಟ್ ಪೊಸಿಷನ್. ಎಲ್ಲಿ ಹೋಸ್ಟ್ ಮಾಡಿದ್ರು ಈ ಒಂದು ಖೇಲೋ ಇಂಡಿಯಾ ಗೇಮ್ಸ್ 2024 ಅಂತ ನೋಡಿದರೆ ಗುವಾಹಟಿಯಲ್ಲಿ. ಎಷ್ಟನೇ ಎಡಿಷನ್ ಆಗಿತ್ತಂದರೆ ಇದು 4ನೇ ಎಡಿಷನ್ ಆಗಿರ್ತಕ್ಕಂಥದ್ದು. ಸೊ ಇದಷ್ಟು ಮಾಹಿತಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ನ ಬಗ್ಗೆ. ನೆಕ್ಸ್ಟ್ ಪಾಯಿಂಟ್, ಜಗತ್ತಿನ ಪ್ರಥಮ ಕಟ್ಟಿಗೆಯ ಉಪಗ್ರಹ, ಇಂಗ್ಲೀಷಲ್ಲಿ ಫಸ್ಟ್ ವುಡನ್ ಸ್ಯಾಟಲೈಟ್ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಯಾವುದು? ಫಸ್ಟ್ ವುಡನ್ ಕಟ್ಟಿಗೆಯ ಸ್ಯಾಟಲೈಟ್. ಅದರ ಹೆಸರೇನಪ್ಪ? ಲಿಂಗೋಸ್ಯಾಟ್. ವೆರಿ ಇಂಪಾರ್ಟೆಂಟ್. ಲಿಂಗೋಸ್ಯಾಟ್ ಈಸ್ ದ ನೇಮ್ ಆಫ್ ದ ಸ್ಯಾಟಲೈಟ್ ವಿಚ್ ಈಸ್ ಮೇಡ್ ಅಪ್ ಆಫ್ ವುಡನ್, ಕಟ್ಟಿಗೆಯ ಮುಖಾಂತರ ಮಾಡಿರ್ತಕ್ಕಂಥದ್ದು. ಸೊ ಯಾವ ಒಂದು ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಇದನ್ನು? ಇಬ್ಬರು ಕೂಡ್ಕೊಂಡ್ಬಿಟ್ಟು. ಯಾರ್ಯಾರು? ನಾಸಾ ಮತ್ತು ಜಾಕ್ಸಾ. ನಾಸಾ ಯಾರ ಸ್ಪೇಸ್ ಏಜೆನ್ಸಿ? USA ಜಾಕ್ಸಾ ಬಂದ್ಬಿಟ್ಟು ಜಪಾನ್ದವರು. ಸೊ ಈ ಇಬ್ಬರು ಸೇರ್ಕೊಂಡ್ಬಿಟ್ಟು ಈ ಒಂದು ಲಿಂಗೋಸ್ಯಾಟ್ ಉಪಗ್ರಹವನ್ನು ಲಾಂಚ್ ಮಾಡ್ತಕ್ಕಂಥದ್ದು. ಇದು ಕಂಪ್ಲೀಟಾಗಿ ಕಟ್ಟಿಗೆ ಮುಖಾಂತರ ಮಾಡಿರ್ತಕ್ಕಂಥದ್ದು. ಫಸ್ಟ್ ವುಡನ್ ಸ್ಯಾಟಲೈಟ್. ನೆಕ್ಸ್ಟ್ ಪಾಯಿಂಟ್, ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್. ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ಈ ವರ್ಷ 85. ಓಕೆ. ಸೊ 62 ದೇಶಗಳಿಗೆ ವೀಸಾ ಇರಲಾರ್ದೆ ನಾವು ಟ್ರಾವೆಲ್ ಮಾಡ್ಬೋದಾಗಿದೆ. 62 ಕಂಟ್ರೀಸ್ ವಿತೌಟ್ ವೀಸಾ. ನೆಕ್ಸ್ಟ್ ಪಾಯಿಂಟ್, ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್. ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಪಾಸ್ಪೋರ್ಟ್ ಹೊಂದಿರತಕ್ಕಂಥ ರಾಷ್ಟ್ರಗಳು ಯಾವ ಅಂತ ನೋಡ್ತಾ ಹೋದರೆ ಫ್ರಾನ್ಸ್, ಜರ್ಮನಿ, ಇಟಲಿ ಈ ರೀತಿ ಇರ್ತದೆ. ಕೊನೆಯ ಸ್ಥಾನದಲ್ಲಿ ಇರತಕ್ಕಂಥ ರಾಷ್ಟ್ರ ಯಾವುದಂದರೆ ಅಫ್ಘಾನಿಸ್ತಾನ್. ಓಕೆ, ಲಾಸ್ಟ್ ಪೊಸಿಷನ್ ಇದು. ಫಸ್ಟ್ 3 ಪೊಸಿಷನ್ ಬಂದುಬಿಟ್ಟು ಇವು. ಇನ್ಕ್ಲೂಡ್ ಇಟಲಿ ಆಲ್ಸೋ ಹಿಯರ್. ನಮ್ಮ ಭಾರತದ ರ್ಯಾಂಕ್ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ಗೆ, ಸೊ ನೆನಪಿಟ್ಕೊಳ್ಳಿ 85. ನೆಕ್ಸ್ಟ್ ಟಾಪಿಕ್ ಈಸ್ ಅಬೌಟ್ ಬಾಫ್ತಾ ಅವಾರ್ಡ್ಸ್. ಬಾಫ್ತಾ ಅವಾರ್ಡ್ಸ್ 2024 ಫುಲ್ ಫಾರ್ಮ್ ಏನಪ್ಪ ಇದರದ್ದು? ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್. ಬಾಫ್ತಾದ ಕಂಪ್ಲೀಟ್ ಫುಲ್ ಫಾರ್ಮ್ ಇದು. ಓಕೆ. ಸೊ ಈ ಒಂದು ಅವಾರ್ಡ್ನ ಬೆಸ್ಟ್ ಆ್ಯಕ್ಟರ್ ಯಾರಾಗಿದ್ದಾರೆ ಅಂದರೆ ಸಿಲಿಯನ್ ಮೂರ್ಫಿ ಅವರು. ಸಿಲಿಯನ್ ಮೂರ್ಫಿ ಬಿಕಮ್ ದ ಬೆಸ್ಟ್ ಆ್ಯಕ್ಟರ್ ಆ್ಯಸ್ ಪರ್ ದ ಬಾಫ್ತಾ. ಬೆಸ್ಟ್ ಆ್ಯಕ್ಟ್ರೆಸ್ ಹೀರೋಯಿನ್ ಅಂತ ನೋಡ್ತಾ ಹೋದಾಗ ಎಮ್ಮಾ ಸ್ಟೋನ್. ಯಾರು? ಎಮ್ಮಾ ಸ್ಟೋನ್ ಬಿಕಮ್ ದ ಬೆಸ್ಟ್ ಆ್ಯಕ್ಟ್ರೆಸ್. ಯಾವ ಚಿತ್ರಕ್ಕಾಗಿ ದೊರೆತದೆ ಇದು ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ನೋಡಿದರೆ ಪೂವರ್ ಥಿಂಗ್ಸ್. ಪೂವರ್ ಥಿಂಗ್ಸ್ ಅನ್ನೋ ಚಿತ್ರಕ್ಕೋಸ್ಕರ ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್ ಈಸ್ ಅಬೌಟ್ ಡೈರೆಕ್ಟರ್. ಬೆಸ್ಟ್ ಡೈರೆಕ್ಟರ್ ಯಾರಂದರೆ ಕ್ರಿಸ್ಟೋಫರ್. ಯಾವ ಚಿತ್ರಕ್ಕಾಗಿ ಅಂದರೆ ಓಪನ್ ಹ್ಯಾಮರ್ ಚಿತ್ರಕ್ಕಾಗಿ. ನೆಕ್ಸ್ಟ್ ನ್ಯೂಸಲ್ಲಿ ಇರ್ತಕ್ಕಂಥದ್ದು ಇನ್ಸ್ಯಾಟ್ 3D ಸ್ಯಾಟಲೈಟ್. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ವೆದರ್, ವಾಯುಗುಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಉಪಗ್ರಹ. ಸೊ ಯಾರು ಕೈಗೊಂಡಿದ್ದಾರೆ? ಇಸ್ರೋ, ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ದವರು. ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಬೆಂಗಳೂರಲ್ಲಿದೆ. ಸೊ ಯಾವ ರಾಕೆಟನ್ನು ಬಳಕೆ ಮಾಡಿಕೊಂಡಿದ್ದಾರೆ ಈ ಒಂದು ಇನ್ಸ್ಯಾಟ್ 3D ಸ್ಯಾಟಲೈಟ್ಗೆ ಅಂದರೆ GSLV MK2 F14. ಎಲ್ಲಿಂದ ಮಾಡಿದರು? ಶ್ರೀಹರಿಕೋಟ, ಆಂಧ್ರ ಪ್ರದೇಶದ. ಓಕೆ, ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಇನ್ಸ್ಯಾಟ್ 3D ಸ್ಯಾಟಲೈಟ್. ನೆಕ್ಸ್ಟ್ ಪಾಯಿಂಟ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಪ್ರೆಸಿಡೆಂಟ್. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರೆಸಿಡೆಂಟ್ ಆಗಿ ಆಯ್ಕೆಗೊಂಡಿರ್ತಕ್ಕಂಥವ್ರು. ಓಕೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಯಾರಾಗಿದ್ದಾರೆ? ನವಾಫ್ ಸಲಾಂ ಅವರಾಗಿರ್ತಕ್ಕಂಥದ್ದು. ಓಕೆ, ನವಾಫ್ ಸಲಾಂ. ಓಕೆ, ಸೊ ಯಾವ ದೇಶದವರು ಈ ನವಾಬ್ ಸಲಾಂ ಅಂತ ನೋಡಿದರೆ ಲೆಬನಾನ್. ಹಿ ಈಸ್ ಫ್ರಾಮ್ ದ ಕಂಟ್ರಿ ಲೆಬನಾನ್. ನೆಕ್ಸ್ಟ್ ಪಾಯಿಂಟ್, ಅಂತಾರಾಷ್ಟ್ರೀಯ ಈ ಒಂದು ನ್ಯಾಯಾಲಯದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಕೇಂದ್ರ ಕಚೇರಿ ಇರೋದು ಹೇಗ್ನಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ. ಸೊ ಇದು ಹೇಗ್ ಅಂತಕ್ಕಂಥ ಪ್ಲೇಸಲ್ಲಿ. ಯಾವಾಗ ಆರಂಭ ಆಯಿತು ಇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ನೋಡಿದರೆ 1945ರಲ್ಲಿ ಆರಂಭಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, ಒಂದು ಇಂಪಾರ್ಟೆಂಟ್ ಸ್ಕೀಮ್ ಯಾವುದು? PM
ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ. ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ. ಸೊ ಯಾರು ಆರಂಭ ಮಾಡಿದ್ದನ್ನು ಅಂತ ನೋಡಿದರೆ ನರೇಂದ್ರ ಮೋದಿ ಅವರು. ಏನಿದು? ಇನ್ಸ್ಟಾಲಿಂಗ್ ರೂಪ್ ಟಾಪ್ ಪ್ಯಾನಲ್, ಸೋಲಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಟ್ಟು ವೆಚ್ಚ ಎಷ್ಟಪ್ಪ ಅಂದರೆ 75,021 ಕೋಟಿ. ಓಕೆ, 75,021 crores ಈ ಒಂದು ಯೋಜನೆಯ ಒಟ್ಟು ಮೊತ್ತ. ನೆಕ್ಸ್ಟ್ ಪಾಯಿಂಟ್, ರಾಷ್ಟ್ರೀಯ ಮಹಿಳಾ ದಿನ, ನ್ಯಾಷನಲ್ ವುಮೆನ್ಸ್ ಡೇ. ನ್ಯಾಷನಲ್ ವುಮೆನ್ಸ್ ಡೇ. ಇಂಟರ್ನ್ಯಾಷನಲ್ ಬೇರೆ, ಓಕೆ, ನ್ಯಾಷನಲ್ ಬೇರೆ. ಸದ್ಯಕ್ಕೆ ನಾವು ಮಾತನಾಡ್ತಾ ಇರೋದು ನ್ಯಾಷನಲ್, ರಾಷ್ಟ್ರೀಯ ಮಹಿಳಾ ದಿನ. ಯಾವಾಗ ಆಚರಣೆ ಮಾಡ್ತಾರೆ? ಫೆಬ್ರವರಿ 13. ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಫೆಬ್ರವರಿ 13ನೇ ತಾರೀಕು ಮಾಡ್ತಕ್ಕಂಥದ್ದು. ಸೊ ಯಾವುದಕ್ಕೆ ಮಾಡ್ತಾರೆ? ಇಟ್ ಇಸ್ ಬಿಕಾಸ್ ಆಫ್ ಸರೋಜಿನಿ ನಾಯ್ಡು ಬರ್ತ್ ಆ್ಯನಿವರ್ಸರಿ. ಸರೋಜಿನಿ ನಾಯ್ಡು ಅವರ ಬರ್ತ್ ಆ್ಯನಿವರ್ಸರಿ ಸಲುವಾಗಿ ರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸೊ ಈ ಸರೋಜಿನಿ ನಾಯ್ಡು ಅವರು INCಯ ಪ್ರೆಸಿಡೆಂಟ್ ಕೂಡ ಆಗಿದ್ದರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರೆಸಿಡೆಂಟ್. ಭಾರತದಿಂದ ಆಯ್ಕೆಗೊಂಡ ಮೊದಲ ಮಹಿಳೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸರೋಜಿನಿ ನಾಯ್ಡು ಅವರು. ಓಕೆ, ಓವರಾಲ್ ಆಗಿ ಕನ್ಸಿಡರ್ ಮಾಡಿದಾಗ ಆ್ಯನಿ ಬೆಸೆಂಟ್ ಅವರು ಬರ್ತಾರೆ, ಮೊದಲ ಮಹಿಳೆ INC ಅಧ್ಯಕ್ಷರಾಗಿರ್ತಕ್ಕಂಥದ್ದು. ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಅಂತ ನಾವು ಮಾತನಾಡಿದಾಗ ಬರ್ತಕ್ಕಂಥ ಹೆಸರು ಸರೋಜಿನಿ ನಾಯ್ಡು ಅವ್ರದ್ದು. ಸೊ ಈ ಸರೋಜಿನಿ ನಾಯ್ಡು ಅವರಿಗೆ ಇನ್ನೊಂದು ಹೆಸರಿಂದ ಕರೀತಾ ಇದ್ರು, ಏನಂತ? ಇಂಡಿಯನ್ ನೈಂಟಿಂಗಲ್. ಓಕೆ, ಇಂಡಿಯನ್ ನೈಂಟಿಂಗಲ್, ಕನ್ನಡದಲ್ಲಿ ಭಾರತದ ಕೋಗಿಲೆ ಅಂತೇಳಿ ಕರೀತಾ ಇದ್ರು. ಓಕೆ, ಯಾರು ಕರೆದ್ರು ಅದನ್ನು ಈ ರೀತಿಯಾಗಿ ಅಂದರೆ ಮಹಾತ್ಮ ಗಾಂಧೀಜಿಯವರು ಕರೆದಿರ್ತಕ್ಕಂಥದ್ದು. ಸದ್ಯಕ್ಕೆ ರಾಷ್ಟ್ರೀಯ ಮಹಿಳಾ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಫೆಬ್ರವರಿ 13. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಾವಾಗ ಮಾಡ್ತಾರೆ ಅಂತ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಪಾಯಿಂಟ್, ರಾಷ್ಟ್ರೀಯ ವಿಜ್ಞಾನ ದಿನ, ನ್ಯಾಷನಲ್ ಸೈನ್ಸ್ ಡೇ, NSD. ಯಾವಾಗ ಮಾಡ್ತಾರಪ್ಪ ಅಂದರೆ ಫೆಬ್ರವರಿ 28. ಫೆಬ್ರವರಿ 28ನೇ ತಾರೀಕಿಗೆ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಮಾಡ್ತೀವಿ. ಏನಾಗಿತ್ತು ಈ ವರ್ಷದ ಥೀಮ್? ಇಂಡಿಜಿನಿಯಸ್ ಟೆಕ್ನಾಲಜೀಸ್ ಫಾರ್ ವಿಕಸಿತ್ ಭಾರತ್. ಓಕೆ, ಇಂಡಿಜಿನಿಯಸ್ ಟೆಕ್ನಾಲಜೀಸ್ ಫಾರ್ ದ ವಿಕಸಿತ್ ಭಾರತ್ ಈಸ್ ದ ಥೀಮ್ ಫಾರ್ ದ ನ್ಯಾಷನಲ್ ಸೈನ್ಸ್ ಡೇ ವಿಚ್ ವಾಸ್ ಅಬ್ಸರ್ವ್ಡ್ ಆನ್ ಫೆಬ್ರವರಿ 28. ಫೆಬ್ರವರಿ 28ನೇ ಯಾಕೆ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಮಾಡ್ತೀವಿ? ಬಿಕಾಸ್ ಆಫ್ ಸರ್ CV ರಾಮನ್. ಸೊ ಅವರು ಕಂಡಿಡ್ತಕ್ಕಂಥ ರಾಮನ್ ಎಫೆಕ್ಟ್ ಸಲುವಾಗಿ ಅವತ್ತೇ ಅದು ಹೊಂದಿರತಕ್ಕಂಥದ್ದು, ರಾಮನ್ ಎಫೆಕ್ಟ್. ಸೊ ಅದರ ನೆನಪಿಗೋಸ್ಕರ ನಾವು ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. ಈ ಸರ್ CV ರಾಮನ್ ಅವರಿಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಬಂದಿರತಕ್ಕಂಥದ್ದು, ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು. ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದ ರಾಮನ್ ಎಫೆಕ್ಟ್. ನೆಕ್ಸ್ಟ್ ಪಾಯಿಂಟ್, ಉತ್ತರಾಖಂಡದ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು. ಓಕೆ, ಉತ್ತರಾಖಂಡ್ ಹೈಕೋರ್ಟ್ನ ಮೊದಲ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಮಹಿಳೆ ಏನಪ್ಪ ಅವರ ಹೆಸರು? ರಿತು ಬಹರಿ. ಓಕೆ, ರಿತು ಬಹರಿ ಈಸ್ ಬಿಕಮ್ ದ ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್. ಯಾವುದಕ್ಕೆ? ಉತ್ತರಾಖಂಡ್ ರಾಜ್ಯದಲ್ಲಿ. ನೆಕ್ಸ್ಟ್ ಪಾಯಿಂಟ್, ಈ ಹೈಕೋರ್ಟ್ ಬಗ್ಗೆ ಸಂವಿಧಾನದ ಯಾವ ವಿಧಿಯಲ್ಲಿ ಮಾತನಾಡುತ್ತೇವೆ ಅಂದರೆ ನಾವು 214ರಿಂದ ಆರಂಭಗೊಂಡು 231ನೇ ವಿಧಿ ತನಕ ವಿಲ್ ಟಾಕ್ ಅಬೌಟ್ ದಿಸ್ ಹೈಕೋರ್ಟ್. ವಾಟ್ ಇಸ್ ದ ಆ್ಯಕ್ಚುಯಲ್ ಏಜ್ ಫಾರ್ ದ ರಿಟೈರ್ಮೆಂಟ್ ಅಂತ ನೋಡಿದರೆ 62. ಓಕೆ, ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಇರತಕ್ಕಂಥ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ 25. ಟೋಟಲ್ ನಂಬರ್ ಆಫ್ ಹೈಕೋರ್ಟ್ಸ್ ಇನ್ ಅವರ್ ಇಂಡಿಯಾ ಅಟ್ ದಿಸ್ ಮೊಮೆಂಟ್ ಈಸ್ 25. ಓಕೆ, ಆ್ಯಂಡ್ ಇಲ್ಲಿ ನೆನಪಿಡಬೇಕಾಗಿರ್ತಕ್ಕಂಥ ಪಾಯಿಂಟ್, ಉತ್ತರಾಖಂಡ್ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರು ರಿತು ಬಹಾರಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈಸ್ ಅಬೌಟ್ ಗ್ರಾಮಿ ಅವಾರ್ಡ್ಸ್. ಯಾವ ಅವಾರ್ಡು? ಗ್ರಾಮಿ ಅವಾರ್ಡ್. ಸೊ ಈ ಸಾರ್ತಿ ಆಗಿರ್ತಕ್ಕಂಥದ್ದು 66ನೇ ಗ್ರಾಮಿ ಅವಾರ್ಡ್. ಸೊ ಇದರಲ್ಲಿ ಆಲ್ಬಮ್ ಆಫ್ ದ ಇಯರ್ ಸಾಂಗ್ ಯಾವುದಕ್ಕೆ ಹೋಗಿದೆ ಅಂದರೆ ಮಿಡ್ ನೈಟ್ಗೆ, ಆಲ್ಬಮ್ ಆಫ್ ದ ಇಯರ್. ಅದೇ ರೀತಿಯಾಗಿ ರೆಕಾರ್ಡ್ ಆಫ್ ದ ಇಯರ್ ಹೋಗಿರ್ತಕ್ಕಂಥದ್ದು ಫ್ಲವರ್ ಸಾಂಗ್ಗೆ. ಸಾಂಗ್ ಆಫ್ ದ ಇಯರ್ ಹೋಗಿರ್ತಕ್ಕಂಥದ್ದು ವಾಟ್ ವಾಸ್ ಐ ಮೇಡ್. ಓಕೆ, ವಾಟ್ ವಾಸ್ ಐ ಮೇಡ್ ಈ ಸಾಂಗಿಗೆ ಸಾಂಗ್ ಆಫ್ ದ ಇಯರ್. ರೆಕಾರ್ಡ್ ಆಫ್ ದ ಇಯರ್ ಹೋಗಿರ್ತಕ್ಕಂಥದ್ದು ಫ್ಲವರ್ಗೆ. ಆಲ್ಬಮ್ ಆಫ್ ದ ಇಯರ್ ಹೋಗಿರ್ತಕ್ಕಂಥದ್ದು ಮಿಡ್ ನೈಟ್ ಸಾಂಗಿಗೆ. ಓಕೆ, ಈ ವರ್ಷ ಆಗಿರ್ತಕ್ಕಂಥದ್ದು 66ನೇ ಗ್ರಾಮಿ ಅವಾರ್ಡ್. ನೆಕ್ಸ್ಟ್ ಒನ್ ಈಸ್ ಅಬೌಟ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಕನ್ನಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ. ಸೊ ಇದನ್ನು ಜಾರಿಗೆ ತಂದಿರತಕ್ಕಂಥ ಮೊದಲ ರಾಜ್ಯ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವುದಂದರೆ ಉತ್ತರಾಖಂಡ. ಆಫ್ಟರ್ ಇಂಡಿಪೆಂಡೆನ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಪ್ಪ ಇದು? ಕಾಮನ್ ಲಾ ಫಾರ್ ಮ್ಯಾರೇಜ್, ಡೈವರ್ಸ್, ಪ್ರಾಪರ್ಟಿ ಎಕ್ಸೆಟ್ರಾ.
ಎಲ್ಲದಕ್ಕೂ ಒಂದೇ ಒಂದು ಲಾ, ಬೇರೆ ಬೇರೆದಕ್ಕೆ ಬೇರೆ ಬೇರೆ ಲಾ ಅಂತೆಲ್ಲ. ಆಲ್ ಆರ್ ಈಕ್ವಲ್, ಸೊ ಕಾಮನ್ ಲಾ ಫಾರ್ ಎವ್ರಿ ಒನ್. ಸೊ ದಟ್ ಇಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಯಾವ ವಿಧಿಯಲ್ಲಿ ಮಾತನಾಡುತ್ತೇವೆ ನಾವು ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ? ವಿ ಟಾಕ್ ಅಬೌಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇನ್ ದ ಆರ್ಟಿಕಲ್ 44. ಈ ಒಂದು DPSPಯ 44ನೇ ವಿಧಿಯಲ್ಲಿ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. DPSP ಅಂದ್ರೆ ಏನು? ರಾಜ್ಯ ನಿರ್ದೇಶಕ ತತ್ವಗಳು. ನೆಕ್ಸ್ಟ್ ಪಾಯಿಂಟ್, ಬಿಫೋರ್ ಇಂಡಿಪೆಂಡೆನ್ಸ್ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಪ್ಲೇಸ್ ಯಾವುದು ಅಂದರೆ ಗೋವಾ. ಸೊ ಈವನ್ ಗೋವಾದಲ್ಲಿ ಕೂಡ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಇರೋದನ್ನು ನೋಡ್ತೀವಿ. ನೆಕ್ಸ್ಟ್ ಒನ್, ವಿಶ್ವ ಜೌಗು ದಿನ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ. ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ? ಫೆಬ್ರವರಿ 2ನೇ ತಾರೀಕಿಗೆ ಇದನ್ನು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ವಿಶ್ವ ಜೌಗು ದಿನ. ಓಕೆ, ಸೊ ಏನಾಗಿತ್ತು ಈ ವಿಶ್ವ ಜೌಗು ದಿನದ ಥೀಮ್ ಈ ವರ್ಷದ್ದು ಅಂತ ನೋಡಿದರೆ ವೆಟ್ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ವೆಲ್ಬೀಯಿಂಗ್. ವೆಟ್ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ವೆಲ್ಬೀಯಿಂಗ್ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು ವಿಶ್ವ ಜೌಗು ದಿನದ್ದು. ನೆಕ್ಸ್ಟ್ ಒನ್, ಕರ್ನಾಟಕದಿಂದ 3 ಪ್ಲೇಸ್ಗಳನ್ನು ರಾಮ್ಸರ್ ಸೈಟ್ಗೆ ಆ್ಯಡ್ ಮಾಡಿದ್ದಾರೆ. ಯಾವುದ್ಯಾವುದು? ಒಂದು ಅಂಕಸಮುದ್ರ, ಅಘನಾಶಿನಿ ಬರ್ಡ್ ಕನ್ಸರ್ವೇಷನ್, ಇನ್ನೊಂದು ಮಾಗಡಿ ಕೆರೆ. ಸೊ ದೀಸ್ 3 were added into the Ramsar site from the Karnataka state. Remember this name: ಅಂಕಸಮುದ್ರ, ಅಘನಾಶಿನಿ ಆ್ಯಂಡ್ ಮಾಗಡಿ ಲೇಕ್. ನೆಕ್ಸ್ಟ್ ಒನ್, ಲಾಂಗ್ವುಡ್ ಶೋಲಾ ಫಾರೆಸ್ಟ್. ಓಕೆ, ಯಾವುದು? ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್. ಸೊ ಇದೊಂದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೇಳ್ಬೋದು. ಇದಕ್ಕೆ ಸಿಗ್ತಕ್ಕಂಥದ್ದು ನಮಗೆ ತಮಿಳುನಾಡಲ್ಲಿ. ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್, ತಮಿಳುನಾಡು. ಸೊ ಯಾಕೆ ನ್ಯೂಸಲ್ಲಿದೆ ಈ ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ಅಂದರೆ ಇದನ್ನು ಕೂಡ ರಾಮ್ಸರ್ ಸೈಟ್ಗೆ ಆ್ಯಡ್ ಮಾಡಿದ್ದಾರೆ, ರಾಮ್ಸರ್ ತಾಣಗಳಿಗೆ ಆ್ಯಡ್ ಮಾಡಿದ್ದಾರೆ. ಸೊ ಕೇಳ್ಬೋದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ನೆನಪಿಟ್ಕೋಬೇಕು. ಲಾಂಗ್ವುಡ್ ಶೋಲಾ ಅಂತ ಬಂದರೆ ಅದು ತಮಿಳುನಾಡು. ನೆಕ್ಸ್ಟ್ ಪಾಯಿಂಟ್, ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿ, ನ್ಯೂ ಚೀಫ್ ಮಿನಿಸ್ಟರ್ ಈಸ್ ಅಪಾಯಿಂಟೆಡ್ ಟು ದ ಸ್ಟೇಟ್ ಜಾರ್ಖಂಡ್ ಆ್ಯಂಡ್ ಹೀಸ್ ನೇಮ್ ಈಸ್, ಓಕೆ, ಏನಪ್ಪ ಅವನ ಹೆಸರು? ಚಂಪೈ ಸೊರೆನ್. ಚಂಪೈ ಸೊರೆನ್ಗಿಂತ ಮುಂಚೆನ ಮುಖ್ಯಮಂತ್ರಿಯನ್ನು ಸ್ಥಾನದಿಂದ ಕಿತ್ತು ಹಾಕಿ ಇವರನ್ನು CM ಆಗಿ ಮಾಡಲಾಯಿತು ಬಿಕಾಸ್ ಆಫ್ ದ ಕರಪ್ಷನ್ ಡನ್ ಬೈ ದ ಪ್ರೀವಿಯಸ್ ಚೀಫ್ ಮಿನಿಸ್ಟರ್. ಇವರಿಗಿಂತ ಮುಂಚೆ ಇರತಕ್ಕಂಥ ಮುಖ್ಯಮಂತ್ರಿಯ ಮುಖ್ಯಮಂತ್ರಿಯನ್ನು ಕರಪ್ಷನ್ ಆಧಾರದ ಮೇಲೆ ತೆಗೆದುಹಾಕಲಾಯಿತು. ಆ ಪ್ಲೇಸ್ಗೆ ಚಂಪೈ ಸೊರೆನ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಾಯಿತು. ಓಕೆ, ಸೊ ಆ ರೀತಿಯಾಗಿ ಓಕೆ ಕರಪ್ಷನ್ ಆಧಾರದ ಮೇಲೆ ಕಿತ್ತು ಹಾಕಿರ್ತಕ್ಕಂಥ ವ್ಯಕ್ತಿ ಅಥವಾ ಮಾಜಿ CMನ ಹೆಸರು ಏನಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಜಾರ್ಖಂಡ್ನ ರಾಜಧಾನಿ ಯಾವುದು? ರಾಂಚಿ. ಓಕೆ, ನೆಕ್ಸ್ಟ್ ಈ ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟ್ ಬಗ್ಗೆ ಸಂವಿಧಾನದ ಯಾವ ವಿಧಿಯಲ್ಲಿ ಮಾತನಾಡುತ್ತೇವೆ ನಾವು? 164ನೇ ವಿಧಿಯಲ್ಲಿ ಏನು ಮಾತಾಡ್ತೀವಿ ಇಲ್ಲಿ? ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಮಿನಿಸ್ಟರ್ ಆರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ಸೊ ಸದ್ಯಕ್ಕೆ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿ ಅಂತ ಬಂದರೆ ಚಂಪೈ ಸೊರೆನ್ ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಸೊ ಫ್ರೆಂಡ್ಸ್, ಇವತ್ತೇನು ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ, ದಿಸ್ ಈಸ್ ಆಲ್ ಅಬೌಟ್ ಫೆಬ್ರವರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಲೈಕ್ವೈಸ್ ಜನವರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂತ ಇನ್ನೊಂದು ವಿಡಿಯೋ ಮಾಡಿದ್ದೇನೆ. ಮೋರ್ ದೆನ್ 100+ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಲೈಡ್ ಬೇಸ್ಡ್ ಇದೆ, ಈ ರೀತಿ ಬರೆದು ಹೇಳಿಲ್ಲ, ಅದರಲ್ಲಿ ಸ್ಲೈಡ್ಗಳನ್ನು ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ತುಂಬ ಯೂಸ್ಫುಲ್ ಆಗಿರತಕ್ಕಂಥ ಒಂದು ಕರೆಂಟ್ ಅಫೇರ್ ನಿಮಗಾಗಿರ್ತದೆ. ಅಪ್ಕಮಿಂಗ್ ಎಕ್ಸಾಮ್ಗೆ ಬಹಳನೇ ಯೂಸ್ಫುಲ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಸೊ ನೀವಿನ್ನೂ ಏನಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಬಿಕಾಸ್ ದಟ್ ಈಸ್ ದ ಮೋಟಿವೇಶನ್ ಫಾರ್ ಅಸ್ ಟು ಡೂ ಸಚ್ ವಿಡಿಯೋಸ್, ರೈಟ್? ನೆಕ್ಸ್ಟ್, ಕಮಿಂಗ್ ಬ್ಯಾಕ್ ಟು ದ ಫೆಬ್ರವರಿ ಕರೆಂಟ್ ಅಫೇರ್ಸ್. 22nd ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಪ್ಪ ಅಂದರೆ ಶೆಹಬಾಜ್ ಶರೀಫ್ ಅವ್ರ ಬಗ್ಗೆ. ಶೆಹಬಾಜ್ ಶರೀಫ್ ಅವರು ನ್ಯೂಸಲ್ಲಿದ್ದಾರೆ. ಓಕೆ, ಲೈಮ್ ಲೈಟ್ ಇದ್ದಾರೆ. ಯಾಕಪ್ಪ ಅಂದರೆ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ಆಯ್ಕೆಗೊಂಡಿದ್ದಾರೆ. ಏನವ್ರ ಹೆಸರು? ಶೆಹಬಾಜ್ ಶರೀಫ್ ಬಿಕಮ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಟು ದ ಕಂಟ್ರಿ ಪಾಕಿಸ್ತಾನ್. ಪಾಕಿಸ್ತಾನ ನಮ್ಮ ನೇಬರಿಂಗ್ ಕಂಟ್ರಿ ಆಗಿರೋದ್ರಿಂದ ಅಲ್ಲಿ ಆಗ್ತಕ್ಕಂಥ ಚೇಂಜ್ಗಳ ಬಗ್ಗೆ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಯುವರ್ ಮೈಂಡ್. ನೆಕ್ಸ್ಟ್ ಒನ್, ಹರ್ ಘರ್ ಜಲ್ ಯೋಜನಾ. ಸೊ ಈ ಹರ್ ಘರ್ ಜಲ್ ಯೋಜನಾ ಆಧಾರದ ಮೇಲೆ 100% ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ನಾರ್ತ್ ಈಸ್ಟ್ ಸ್ಟೇಟ್ ಯಾವುದು? ಹರ್ ಘರ್ ಜಲ್ ಯೋಜನಾ. ಓಕೆ, ಪ್ರತಿಯೊಂದು ಮನೆಯಲ್ಲಿ ನೀರು ಅಂತ, ಜಲಜೀವನ್ ಮಿಷನ್. ಸೊ ನಾರ್ತ್ ಈಸ್ಟ್ ಸ್ಟೇಟ್ ಇದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅರುಣಾಚಲ್ ಪ್ರದೇಶ್.
ನಾರ್ತ್ ಈಸ್ಟರ್ನ್ ಸ್ಟೇಟ್ ಇದಾಗಿರ್ತದೆ, ನೈಋತ್ಯ ಒಂದು ರಾಜ್ಯ ಅರುಣಾಚಲ್ ಪ್ರದೇಶ್ 100% ಹರ್ ಘರ್ ಜಲ ಯೋಜನೆಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಈ ಜಲ್ ಜೀವನ್ ಮಿಷನ್ ಯಾವಾಗ ಆರಂಭ ಆಯ್ತಪ್ಪ ಅಂತ ನೋಡಿದರೆ 15th August 2019. ಓಕೆ, 15 ಆಗಸ್ಟ್ 2019ರಂದು ಈ ಒಂದು ಜಲಜೀವನ್ ಮಿಷನನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಸೊ ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ, ಜಲಜೀವನ್ ಮಿಷನ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂತ ಕೇಳಿಬಿಡ್ತಾರೆ. ಓಕೆ, ದಿಸ್ ಇಸ್ ಇನ್ ನಾರ್ಮಲ್ ಡೇಸಲ್ಲಿ. ಸೊ ಈ ರೀತಿಯಾಗಿರ್ತ ರೀಸೆಂಟ್ ಡೇಸಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಜಲಜೀವನ್ ಮಿಷನ್ ಅಂತಕ್ಕಂಥದ್ದು ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಓಕೆ, ಮಿನಿಸ್ಟ್ರಿ ಆಫ್ ಜಲಶಕ್ತಿಯಲ್ಲಿ ಬರ್ತಕ್ಕಂಥ ಈ ಜಲಜೀವನ್ ಮಿಷನ್ ಆರಂಭಗೊಂಡಿರ್ತಕ್ಕಂಥದ್ದು 15 ಆಗಸ್ಟ್ 2019. ಸದ್ಯಕ್ಕೆ 100% ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ನಾರ್ತ್ ಈಸ್ಟರ್ನ್ ಸ್ಟೇಟ್ ಯಾವುದಪ್ಪ ಹರ್ ಘರ್ ಜಲ್ ಅಂತ ನೋಡ್ತಾ ಹೋದರೆ ಅರುಣಾಚಲ ಪ್ರದೇಶ. ಓಕೆ, ದಿಸ್ ಇಸ್ ಆಲ್ ಅಬೌಟ್ 23rd ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇನ್ ದ ಫೆಬ್ ಮಂತ್. ನೆಕ್ಸ್ಟ್ ಒನ್ 24th. ಓಕೆ, ಸೊ ಇಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಒಂದು ಹಣ್ಣಿನ ಬಗ್ಗೆ. ಯಾವುದಪ್ಪ ಅದು? ಕಾಜಿ ನೀಮು. ಓಕೆ, ಕಾಜಿ ನೀಮು. ಸೊ ಈ ಕಾಜಿ ನೀಮು ಹಣ್ಣನ್ನು ಅಸ್ಸಾಂ ರಾಜ್ಯ ಏನು ಮಾಡ್ಕೊಂಡದಲ್ಲ, ಸ್ಟೇಟ್ ಫ್ರೂಟ್ ಆಗಿ ಮಾಡ್ಕೊಂಡ್ಬಿಟ್ಟಿದೆ. ಸ್ಟೇಟ್ ಫ್ರೂಟ್, ರಾಜ್ಯ ಹಣ್ಣು ಯಾವುದನ್ನು? ಕಾಜಿ ನೀಮುವನ್ನು. ಯಾವ ರಾಜ್ಯ? ಅಸ್ಸಾಂ. ಗೊತ್ತಿರಬೇಕು, ಕೇಳ್ಬೋದು ಪ್ರಶ್ನೆನ. ಕಾಜಿ ನೀಮು ಬಿಕಮ್ ದ ಸ್ಟೇಟ್ ಫ್ರೂಟ್ ಆಫ್ ದ ಸ್ಟೇಟ್ ಫ್ರೂಟ್ ಆಫ್ ದ ಫಾಲೋವಿಂಗ್ ಕಾಜಿ ನೀಮು ಬಿಕಮ್ ದ ಸ್ಟೇಟ್ ಫ್ರೂಟ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್. ಓಕೆ, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಾಜು ನೀಮುವನ್ನು ತನ್ನ ರಾಜ್ಯ ಹಣ್ಣುಗಳನ್ನಾಗಿ ಮಾಡಿಕೊಂಡಿದೆ? ಸೊ ಆಪ್ಷನ್ ಕೊಡ್ತಾರೆ, ಅಸ್ಸಾಂ, ಓಕೆ, ಕರ್ನಾಟಕ, ತಮಿಳುನಾಡು. ಸೊ ಇನ್ನೊಂದು ನಾರ್ತ್ ಈಸ್ಟರ್ನ್ ಸ್ಟೇಟ್ ಅರುಣಾಚಲ ಪ್ರದೇಶನ ಕೊಡ್ತಾರೆ. ಸೊ ಆವಾಗ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್, ಅಸ್ಸಾಂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪಾಯಿಂಟ್, ವಾಟರ್ ವಾರಿಯರ್ ಸಿಟಿ ಅವಾರ್ಡ್. ಓಕೆ, ವಾಟರ್ ವಾರಿಯರ್ ಸಿಟಿ ಅವಾರ್ಡ್. ಸೊ ಇದು ಕೂಡ ಎದರ ಅಂಡರ್ ಬರ್ತದೆ ಅಂದರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಸೊ ಇಲ್ಲಿ ಮಾತಾಡಿದ್ವಲ್ಲ ಜಲಜೀವನ್ ಮಿಷನ್, ಇದು ಕೂಡ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂಡರ್ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ವಾಟರ್ ವಾರಿಯರ್ ಸಿಟಿ ಅವಾರ್ಡ್ ಏನು ಕೊಟ್ಟಿದ್ದಾರಲ್ಲ, ಇದು ಕೂಡ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂಡರ್ ಬರ್ತಕ್ಕಂಥದ್ದು. ಸೊ ಯಾರಿಗೆ ಆನರ್ ಮಾಡಿದ್ದಾರೆ ವಾಟರ್ ವಾರಿಯರ್ ಸಿಟಿ ಅವಾರ್ಡ್ ಅಂತ ನೋಡ್ತಾ ಹೋದರೆ ನೋಯ್ಡಾಗೆ. ಓಕೆ, ನೋಯ್ಡಾ ವಾಟರ್ ವಾರಿಯರ್ ಸಿಟಿ. ಸೊ ಎದು ಕೊಡ್ತಾರಪ್ಪ ಇದನ್ನು? ಫಾರ್ ದ ಸಿವಿಯಸ್ ಟ್ರೀಟ್ಮೆಂಟ್ ಆ್ಯಂಡ್ ವಾಟರ್ ರಿಯೂಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕೇಳ್ಬೋದು ನಮಗೆ ವಾಟರ್ ವಾರಿಯರ್ ಸಿಟಿ ಅಂತ ಯಾವುದಕ್ಕೆ ಕೊಡ್ತಾರೆ? ದೇ ಶುಡ್ ಬಿ ಸಮ್ ಇಂಪಾರ್ಟೆನ್ಸ್, ರೈಟ್? ಸೊ ಯಾವ ಒಂದು ಸಿಟಿ ಇದರಲ್ಲಿ ಒಂದು ಮೇನ್ ಲೈಮ್ ಲೈಟಿಗೆ ಬಂದಿರುತ್ತಲ್ಲ, ಇಂಪ್ರೂವ್ಮೆಂಟ್ ಮಾಡಿರ್ತಾರಲ್ಲ ಅಂಥ ಒಂದು ಸಿಟಿಗೆ ಕೊಡ್ತಕ್ಕಂಥದ್ದು. ಯಾವುದಕ್ಕೆ? ಸಿವಿಯಸ್ ಟ್ರೀಟ್ಮೆಂಟ್ ಮತ್ತು ವಾಟರ್ ರಿಯೂಸ್ಗೋಸ್ಕರ ಕೆಲಸವನ್ನು ಮಾಡಿರ್ತಕ್ಕಂಥ ಸಿಟಿಗೆ. ಸೊ ಈ ವರ್ಷ ಇದು ಹೋಗಿರ್ತಕ್ಕಂಥದ್ದು ನೋಯ್ಡಾಗೆ. ಓಕೆ, ಸೊ ದಿಸ್ ಈಸ್ ಟಾಪ್ 25 ಕರೆಂಟ್ ಅಫೇರ್ಸ್ ಆಫ್ ದ ಫೆಬ್ರವರಿ ಮಂತ್. ಸೊ ಇದೇ ಥರ ಟಾಪ್ 25 ಅನದರ್ ಸೆಟ್, ದಟ್ ಈಸ್ ಸೆಕೆಂಡ್ ಸೆಟ್. ಸೊ ಇವಾಗ ಡಿಸ್ಕಸ್ ಮಾಡಿರೋದು ಸೆಟ್ 1. ಸೊ ನೆಕ್ಸ್ಟ್ ಸೆಟ್ 2 ಅಲ್ಲಿ ಅನದರ್ 25 ಕ್ವಶನ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ವಿಡಿಯೋ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ.